ಓಕೆ, ನಿಮ್ಗೆ ಯಾವತ್ತಾದರೂ ಸಿನಿಮಾನ ಡೈರೆಕ್ಷನ್ ಮಾಡಬೇಕು ಅಥವಾ ಶಾರ್ಟ್ ಮೂವಿನ ಡೈರೆಕ್ಷನ್ ಮಾಡಬೇಕಂತ ಅನಿಸಿಲ್ವಾ? ಯಾಕೆ? ಯಾಕೆಂದರೆ ಪದ್ಯ ಬರೀಬೇಕು ಅಂತ ಕೆಲವರಿಗೆ ಅನ್ಸಲ್ಲ ಹಾಗೆ. ಯಾಕೆಂದರೆ ಇಲ್ಲಿ ರಂಗಭೂಮಿಯಲ್ಲಿ ಓದಿ ಮತ್ತು ಟ್ರೈನಪ್ ಆದವರೆಲ್ಲ ಇವಾಗ ಕೆಲವೊಂದು ಇವಾಗ ರಿಯಾಲಿಟಿ ಶೋ ಎಲ್ಲ ಬರ್ತಾ ಇರುತ್ತೆ. ಅವರಿಗೆ ಆಸಕ್ತಿ ಇದೆ ಅದನ್ನು ಮಾಡ್ತಾರೆ, ನನಗೆ ಆಸಕ್ತಿ ಇಲ್ಲ ಅದ್ರ ಬಗ್ಗೆ, ಹಂಗೆ ಮಾಡಲ್ಲ ಅಷ್ಟೇ. ಅಂದರೆ ಇನ್ನು ಸಾಕಷ್ಟು ದೊಡ್ಡ ಹೆಸರು ಬರೋದಲ್ಲ. ಅಲ್ಲ, ಹೆಸರು ತಗೊಳ್ಳೋದು ಒಂದೇ ಆದರೆ ಇನ್ನು ಏನು ಬೇಕಾದ್ರೂ ಮಾಡ್ಬೋದು. ಒಂದು ಮರ್ಡರ್ ಮಾಡಿರೋ ಹೆಸರು ಬರುತ್ತೆ. ಓ ಮೈ ಗಾಡ್ ಸರ್, ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಟ್ಟ ಸಿಕ್ಕೊಂಡು ಹೊಡಿತಾ ಇದ್ದಾರೆ. ಏನಕ್ಕೆ ಈ ಥರ ಪ್ರಶ್ನೆ ಕೇಳ್ತಾ ಇದೀಯಮ್ಮ ಅಂತ ಹೇಳಿ. ಇಲ್ಲಿ ಮುಂದೆ ಲೈಬ್ರರಿ ಇದೆ ಅಂತ ಹೇಳಿದ್ರೆ, ಲೈಬ್ರರಿಲಿ ಯಾವೆಲ್ಲ ರೀತಿಯ ಪುಸ್ತಕಗಳಿದೆ? ಲೈಬ್ರರಿಯಲ್ಲಿ ರಂಗಭೂಮಿ ಮತ್ತು ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂಗೆ, ಈಗ ಸಾಮಾಜಿಕ ವಿಚಾರಗಳು, ಇತಿಹಾಸ, ಫಿಲಾಸಫಿ ಆ ಥರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇದ್ದಾವೆ. ಹೆಚ್ಚಿಗೆ ರಂಗಭೂಮಿ ಮತ್ತು ಬೇರೆ ಬೇರೆ ಕಲಾ ಮಾಧ್ಯಮಗಳಿಗೆ ಸಂಬಂಧಪಟ್ಟ ಪುಸ್ತಕಗಳಿದ್ದಾವೆ. ಮೊದಲು ನಮ್ಮ ಹತ್ರ ಒಂದು 15-16 ಸಾವಿರ ಪುಸ್ತಕ ಇತ್ತು. ಆಮೇಲೆ ಅದು ಬಿ ವಿ ಕಾರಂತರು ಅವ್ರ ಹತ್ರ ಇದ್ದಿದ್ದೊಂದು 10-12 ಸಾವಿರ ಪುಸ್ತಕ ಕೊಟ್ಟರು. ಎಲ್ಲ ಸೇರಿ 25-26 ಸಾವಿರ 27 ಸಾವಿರ ಪುಸ್ತಕನೇ ಈಗ ನಾಟಕ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ನಾಟಕ ಅಂದಮೇಲೆ ಸಿನಿಮಾ, ಸೀರಿಯಲ್, ಡೈರೆಕ್ಷನ್, ಈ ರೀತಿಯಾಗಿ ನನ್ನ ಹೆಸರು ತೆರೆ ಮೇಲೆ ಬರಬೇಕು, ಡೈರೆಕ್ಟರ್ ಅಕ್ಷರ, ಡೈರೆಕ್ಷನ್ ಅಕ್ಷರ ಅಂತ. ಅಥವಾ ಅದೇ ನೀವು ಇಟ್ಕೊಂಡ್ರೆ ಇರುತ್ತೆ ಆ ಥರದ್ದೆಲ್ಲ ಆಸೆ ಇಟ್ಕೊಳ್ತಿದ್ರೆ ಇಲ್ಲ, ನಾನು ಇಟ್ಕೊಳ್ಳಿಲ್ಲ ಅಷ್ಟೇ. ಓಕೆ, ಮಕ್ಕಳೆಲ್ಲ ಬಂದಿಲ್ಲಿ ಅವಾಗ ಓದ್ತಾ ಇರ್ತಾರೆ. ಹೊರಗಡೆಯಿಂದನೂ ಬೇರೆ ಓದೋರು ಇಲ್ಲಿಗೆ ಬರ್ತಾರೆ. ಅಂದರೆ ಸುತ್ತಮುತ್ತ ಊರವರು ಇರೋರಿಗೆಲ್ಲರಿಗೂ ಊರವರು ಬರ್ತಾರೆ, ಬೇರೆ ಊರಿನವರು ಬರ್ತಾರೆ. ಅವರು ಲೈಬ್ರರಿಗೆ ಅವೈಲೇಬಲ್ ಕೊಟ್ಟಿದ್ದೀರಾ ನೀವು? ಅಂದರೆ ಪರ್ಮಿಷನ್ ತಗೊಂಡು ಕೆಲಸ ಮಾಡಬೇಕು. ಹೀಗೆ ನಿಜವಾಗಿ ಸೀರಿಯಸ್ ಆಗಿ ಏನೋ ರಿಸರ್ಚ್ ಮಾಡ್ತಾರೆ ಅಥವಾ ಓದಬೇಕು ಅಂತಿದ್ದಾರೆ, ಏನೋ ಬರೀಬೇಕು ಅಂತಿದ್ದಾರೆ ಅಂತಂದರೆ ಲೈಬ್ರರಿಗೆ ಪರ್ಮಿಷನ್ ಕೊಡ್ತೀವಿ. ಸುಮ್ಮನೆ ಯಾರೋ ಓಡಾಡಕ್ಕೆ ಬಂದ್ರೆಲ್ಲ ಬಿಡಲ್ಲ ಲೈಬ್ರರಿ ಒಳಗೆ. ಆದರೆ ಕೆಲಸ ಇದೆ ಅಂತಂದರೆ ಮಾಡೋಕ್ಕೆ ಅವಕಾಶ ಇದೆ, ಪರ್ಮಿಷನ್ ತಗೋಬೇಕಷ್ಟೆ. ನಿಮ್ಮ ಬಗ್ಗೆ ಸಾಗರ ಭಾಗದಲ್ಲೆಲ್ಲ ಅಕ್ಷರ ಸರ್ ತುಂಬ ಸ್ಟ್ರಿಕ್ಟ್ ಅಪ್ ಅಂತ ಹೆಸರಿದೆಯಲ್ಲ? ಸ್ಟ್ರಿಕ್ಟ್ ಅಂತ ಏನಿಲ್ಲ. ಒಂದು ಸಂಸ್ಥೆ ನಡೆಸೋ ಹೊತ್ತಿಗೆ ಎಷ್ಟು ಸ್ಟ್ರಿಕ್ಟಾಗಿರಬೇಕು ಅಷ್ಟು ಸ್ಟ್ರಿಕ್ಟಾಗಿ ಇರಲೇಬೇಕು. ನಾನು ಅಂತಲ್ಲ, ಯಾರಿದ್ದರೂ ನನ್ನ ಜಾಗದಲ್ಲಿ ಅವರು ಕೆಲವನ್ನೆಲ್ಲ ಒಂದು ರೀತಿಯ ಶಿಸ್ತು ಪಾಲಿಸ್ಬೇಕಲ್ಲ, ಅಷ್ಟೇ ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ವಿಶೇಷವಾಗಿ ಸ್ಟ್ರಿಕ್ಟ್ ಅಂತೆಲ್ಲ ಹೇಳೋ ಅಂಥದ್ದೆಲ್ಲ ಏನೂ ಇಲ್ಲ. ಒಳ್ಳೆ ರೀತಿಯಲ್ಲೇ ಹೇಳಿದರೆ ತುಂಬ ಒಳ್ಳೆ ರೀತಿಯಲ್ಲೂ ಕೂಡ. ಈಗ ಶಿಸ್ತು ಅಂದರೆ ಒಂಥರ, ಈಗ ನೀವು ಶಿಸ್ತು ಅಂತ ಯಾವುದಕ್ಕೆ ಹೇಳ್ತೀರಿ? ಈಗ ಬೆಳಗ್ಗೆ 9 ಗಂಟೆಗೆ ಒಂದು ಕ್ಲಾಸ್ ಶುರು ಆಗುತ್ತೆ, 9 ಗಂಟೆಗೆ ಶುರು ಆಗಬೇಕಲ್ವ, ಅದು 9:15 ಶುರು ಆಗಬಾರ್ದು. ಹಾಗೆ ಆ ಥರದ ಶಿಸ್ತನ್ನು ನಮ್ಮ ರಂಗ ಶಿಕ್ಷಣ, ನಾನು ಒಬ್ಬನೇ ಅಂತಲ್ಲ, ಇಲ್ಲಿ ರಂಗ ಶಿಕ್ಷಣ ಕೇಂದ್ರದಲ್ಲಿರೋರು ಎಲ್ಲರೂ ಫಾಲೋ ಮಾಡ್ತಾರೆ.